ನಮಸ್ತೆ, ಎಜಿ ನ್ಯೂಸ್ಗೆ ಸ್ವಾಗತ. ಕೊಪ್ಪಳ ಜಿಲ್ಲೆಯಲ್ಲಿ ರೈತರು ಹೆಸರು ರಾಶಿ ಮಾಡಿ ಖರೀದಿ ಕೇಂದ್ರ ಕಾದು ಕುಳಿತಿದ್ದಾರೆ. ಈಗಾಗಲೇ ಗದಗ ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ ಅವರು ಹೆಸರು ಬೆಂಬಲ ಬೆಲೆ ಖರೀದಿ ಕೇಂದ್ರ ಪ್ರಾರಂಭ ಮಾಡಿದ್ದು ಪತ್ರಿಕಾ ಪ್ರಕಟಣೆಯಲ್ಲಿ ಬಂದಿದೆ. ಇಷ್ಟಾದರೂ ಕೂಡ ಕೊಪ್ಪಳ ಜಿಲ್ಲಾಧಿಕಾರಿಗಳಿಗೆ ಹೆಸರು ಬೆಂಬಲ ಬೆಲೆ ಖರೀದಿ ಕೇಂದ್ರ ಪ್ರಾರಂಭ ಮಾಡಲು ರೈತ ಸಂಘದಿಂದ ಮನವಿ ಸಲ್ಲಿಸಿ ತಿಂಗಳು ಕಳೆದರೂ ಕೂಡ ಜಿಲ್ಲಾಧಿಕಾರಿಗಳು ಹೆಸರು ಬೆಂಬಲ ಬೆಲೆ ಖರೀದಿ ಕೇಂದ್ರ ಪ್ರಾರಂಭ ಮಾಡಿಲ್ಲ. ಶೀಘ್ರದಲ್ಲಿಯೇ ಹೆಸರು ಬೆಂಬಲ ಬೆಲೆ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು ಅಂತ ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರು ಆದ ಅಂದಪ್ಪ ರುದ್ರಪ್ಪ ಕೋಳೂರ ಇವರು ಆಗ್ರಹಿಸಿದ್ದಾರೆ. ಈಗಾಗಲೇ ರೈತರು ಖಾಸಗಿ ಮಾರುಕಟ್ಟೆಯಲ್ಲಿ ಹೆಸರು ಕಾಳು ಕೊಂಡೊಯ್ದ್ರೆ ದಲ್ಲಾಳಿಗಳು ಅಡ್ಡ ದುಡ್ಡಿಗೆ ಮಾರಾಟ ಮಾಡ್ತಾ ಇದ್ದಾರೆ. ಅದಕ್ಕಾಗಿ ರೈತರ ಹೆಸರು ಕಾಳು ಇರುವಾಗಲೇ ಸರ್ಕಾರ ರೈತರಿಗೆ ಹೆಸರು ಕಾಳಿನ ಬೆಂಬಲ ಬೆಲೆ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು. ಅಂದ್ರೆ ಜಿಲ್ಲೆಯ ರೈತರಿಗೆ ಲಾಭ ಆಗುತ್ತೆ. ರೈತರು ಮೇಲಿಂದ ಮೇಲೆ ಕೂಲಿ ಕಾರ್ಮಿಕರ ಖರ್ಚಿನಿಂದ ಹಾಗೂ ಅತಿವೃಷ್ಟಿಯಿಂದ ಹಾಳಾಗಿದ್ದಾರೆ. ಸರ್ಕಾರ ಕೂಡಲೇ ಹೆಸರು ಬೆಂಬಲ ಬೆಲೆ ಖರೀದಿ ಕೇಂದ್ರ ಪ್ರಾರಂಭ ಮಾಡಬೇಕು. ಒಬ್ಬ ರೈತರಿಂದ 20 ರಿಂದ 25 ಕ್ವಿಂಟಾಲ್ ಹೆಸರು ಕಾಳನ್ನ ಖರೀದಿಸಬೇಕು ಅಂತ ರೈತರು ಆಗ್ರಹಿಸಿದ್ದಾರೆ. ಸರ್ಕಾರ ಈಗ ಹೆಸರು ಬೆಂಬಲ ಬೆಲೆ ಮಾಡಬೇಕು. ಇಂದನೂ ಬರ ಬಿದ್ದು ರೈತರು ಹಾಳಾಗ್ಯಾರ. ಬರ ಪರಿಹಾರನೂ ಕೊಟ್ಟಿಲ್ಲ. ಈ ಸಲ ಆದ್ರೆ ಏಟ್ ಸ್ವಲ್ಪ ಉಳಿದ ಹೆಸರುಗಳ ಕಾಳದವು. ಹೆಸರು ಕಾಳು ಮಾರ್ಕೆಟ್ ಹೋಗಿಂದೇನು ಇದು ಖರೀದಿ ಕೇಂದ್ರ ತೆರಿತೇರೇನು ಸರ್ಕಾರ. ಈಗಾಗಲೇ ಪಕ್ಕದ ಗದಗ ಜಿಲ್ಲೆಯಲ್ಲಿ ಮನವಿ ಸಲ್ಲಿಸಿದ್ವಿ. ಸಲ್ಲಿಸಿದ್ರು ಅವ್ರು ಖರೀದಿ ಕೇಂದ್ರ ತೆರೆದಾರ. ನಾವು ಕೊಪ್ಪಳ ಜಿಲ್ಲೆದಾಗ ಮೊದಲೇ ಈಗಲೇ 1 ತಿಂಗಳಾಯ್ತು ಮನವಿ ಸಲ್ಲಿಸಿ, ಇನ್ನೂವರೆಗೆ ಆದರೂ ಖರೀದಿ ಕೇಂದ್ರ ಪ್ರಾರಂಭ ಮಾಡಿಲ್ಲ. ಅಧಿಕಾರಿ ನಿರ್ಲಕ್ಷ್ಯದಿಂದ ಈ ಖರೀದಿ ಕೇಂದ್ರ ಪ್ರಾರಂಭ ಮಾಡಿಲ್ಲ ಅನ್ಸುತ್ತೆ. ಅವ್ರ ನಿರ್ಲಕ್ಷ್ಯದಿಂದ ಲೇಟ್ ಆಗೈತಿ. ಶೀಘ್ರದಲ್ಲೇ ಈಗ ಖರೀದಿ ಕೇಂದ್ರ ಸರ್ಕಾರ ತೆರಿಬೇಕು. ಅಂದ್ರೆ ರೈತರಿಗೆ ಅನುಕೂಲ ಆಗುತ್ತಾ. ಎಲ್ಲ ಕಾಳು ಹೋದ್ಮೇಲೆ ಯಾವುದೂ ಪ್ರಯೋಜನ ಆಗಲ್ಲ. ಶೀಘ್ರದಲ್ಲಿ ತೆರಿಬೇಕಂತಂದು ನಾವು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಅಂದಪ್ಪ ಕೋಳೂರ ಮಾಧ್ಯಮ ಮೂಲಕ ಮನವಿ ಮಾಡ್ಕೊಂಡಿದ್ವಿ. ಧನ್ಯವಾದಗಳು. ನಾವು ಖರೀದಿ ಕೇಂದ್ರ ಜಲ್ದಿ ಚಾಲೂ ಮಾಡಿದ್ರೆ ರೈತರು ಉಳ್ಕೊಂತೀವಿ. ಇರ್ಲಿಲ್ಲ ಅಂದ್ರೆ ಖಾಸಗಿ ಕೇಂದ್ರಕ್ಕೆ ಹಾಕ್ತಾರೆ. ರೇಟ್ ಇಲ್ಲ ಪಾರ್ಟಿ ಇಲ್ಲ ಹಾಕಕ್ಕೆ ಮುಖಕ್ಕೆ ತೊಗೊಂತಾರೆ ಅವರು. ಈಗ ರೈತರು ಯಾಕೆ ಉಳಿಬೇಕು? ಜಲ್ದಿ ನೀವು ಶೀಘ್ರದಲ್ಲಿ ಖರೀದಿ ಕೇಂದ್ರ ಚಾಲೂ ಮಾಡ್ಬೇಕು. ಇಷ್ಟ ಮನವಿ ನಮ್ದು. ನಮಸ್ಕಾರ. ಈಗ ಕೊಪ್ಪಳ ಜಿಲ್ಲೆಯಲ್ಲಿ ಮುಂಗಾರಿನಲ್ಲಿ ಪೂರ್ವ ಮುಂಗಾರಿನಲ್ಲಿ ಸುಮಾರು 18,000 ಹೆಕ್ಟೇರ್ ಪ್ರದೇಶದಲ್ಲಿ ನಮ್ಮಲ್ಲಿ ಹೆಸರು ಬೆಳೆ ಬಂದಿದೆ. ವಿಶೇಷವಾಗಿ ಯಲಬುರ್ಗಾ, ಕುಕನೂರು ಭಾಗದಲ್ಲಿ ಮತ್ತು ಕೊಪ್ಪಳದಲ್ಲೂ ಅಳವಂಡಿ ಭಾಗದಲ್ಲಿ ಈಗ ಹೆಸರು ಬೆಳೆದಿದ್ದಾರೆ. ಈಗ ನಾವು ಈಗ ಕಳೆದ ತಿಂಗಳು ಮನೆ ಜಿಲ್ಲಾಧಿಕಾರಿ ಅಧ್ಯಕ್ಷತೆಯಲ್ಲಿ ಸಭೆ ಮಾಡಿ ಈಗ ಮಿನಿಮಮ್ ಸಪೋರ್ಟ್ ಪ್ರೈಸ್ MSP ಬೆಂಬಲ ಬೆಲೆ ಯೋಜನೆಯಲ್ಲಿ ಖರೀದಿ ಮಾಡಲಿಕ್ಕೆ ಈಗ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಲಾಗಿದೆ. 8,100 ರೂಪಾಯಿ ಪರ್ ಕ್ವಿಂಟಲ್ಗೆ ಸರ್ಕಾರ ಬೆಂಬಲ ಬೆಲೆ ನಿಗದಿ ಮಾಡಿದೆ. ಇನ್ನು 1 ವಾರದಿಂದ 10 ದಿವಸದಲ್ಲಿ ನಾವು ಬೆಂಬಲ ಬೆಲೆ ಖರೀದಿ ಕೇಂದ್ರಗಳನ್ನು ಸ್ಥಾಪನೆ ಮಾಡ್ತೀವಿ ಮಾರ್ಕೆಟಿಂಗ್ ಫೆಡರೇಷನ್ ಮೂಲಕ. ನಾನು ರೈತ ಬಾಂಧವರಿಗೆ ವಿನಂತಿ ಮಾಡ್ತೀನಿ, ಮಿಷನ್ ಹಾರ್ವೆಸ್ಟ್ ಮಾಡಿದ್ರೂ ಸಹ ಸ್ವಲ್ಪ ನೀಟಾಗಿ ಅಂದರೆ ಮಾಯಿಶ್ಚರು 12% ಬೇಕಂತಾರೆ ಅವರು. ಅಂದರೆ ಅದಕ್ಕೋಸ್ಕರ ಕ್ಲೀನಾಗಿ ಒಣಗಿಸಿ ಸ್ವಲ್ಪ ಇಟ್ಕೊಂಡ್ರೆ ಅದು ಆನ್ಲೈನ್ ರಿಜಿಸ್ಟ್ರೇಷನ್ ಮಾಡಿ, ಆಮೇಲೆ ಬೆಳೆ ಸಮೀಕ್ಷೆ ಕಡ್ಡಾಯ. ಅದಕ್ಕೆ ಬೆಳೆ ಸಮೀಕ್ಷೆ ಯಾರು ಮಾಡಿದಾರೋ ಅವ್ರದ್ದು ಮಾತ್ರ ಖರೀದಿ ಮಾಡೋಕ್ಕೆ ಅವಕಾಶ ಇದೆ. ಅದಕ್ಕೆ ಈಗಾಗಲೇ ಬೆಳೆ ಸಮೀಕ್ಷೆ ಮಾಡಿದ್ವಿ. ಅದು ಇನ್ನೊಂದ್ಸರಿ ತಾವು ನಮ್ಮ ಪರಿಚಯ ಮಾಡ್ಕೊಂಡು ಬೆಳೆ ಸಮೀಕ್ಷೆ ಆಗಿಲ್ಲ ಅಂದರೆ ಇನ್ನೂ 2 ದಿವಸ ಟೈಮ್ ಇದೆ. ಬೆಳೆ ಸಮೀಕ್ಷೆ ಮಾಡಿದ್ರೆ ಅದನ್ನು ಖರೀದಿ ಕೇಂದ್ರ ಸ್ಥಾಪನೆ ಮಾಡಿ ಖರೀದಿ ಮಾಡಲಿಕ್ಕೆ ಈಗಾಗಲೇ ಜಿಲ್ಲಾಡಳಿತ ಕ್ರಮ ಕೈಗೊಂಡಿದೆ. ಪ್ರಸ್ತಾವನೆ ಕಳಿಸಿದ್ವಿ. ಪ್ರಸ್ತಾವನೆ ಕಳಿಸಿ 15 ದಿವಸ ಆಯಿತು. ಈ 1 ವಾರದಲ್ಲಿ ಬಂದ ತಕ್ಷಣ ನಾವು ಮಾರ್ಕೆಟಿಂಗ್ ಫೆಡರೇಷನ್ ಮೂಲಕ ಇಲ್ಲ, ಅದಕ್ಕೆ ಆ ರೈತರು ಮಾರ್ಕೆಟಿಗೆ ಕಳ್ಸೋದು ಬೇಡ. ಜಾಸ್ತಿ ರೇಟ್ ಸಿಕ್ಕರೆ ಕಳಿಸ್ಲಿ. ಈಗ ಕೇಂದ್ರ ಸರ್ಕಾರ ನಮ್ದೇನು ಮಾರ್ಗಸೂಚಿ ಇದೆ, ಈಗ 25% ಹತ್ರ ಸರ್ಕಾರ ಖರೀದಿ ಮಾಡ್ಬೇಕಂತಿದೆ. ಬಟ್ ಉಳಿದಿದ್ದನ್ನು ಖರೀದಿ ಮಾಡಬಾರ್ದಂತಿಲ್ಲ. ಒಂದು ಉದ್ದೇಶ ಏನಪ್ಪ, ನಾವು ಸರ್ಕಾರ ಖರೀದಿ ಮಾಡಿದ್ರೆ ಮಾರ್ಕೆಟ್ ರೇಟ್ ಆಟೋಮೆಟಿಕ್ ಜಾಸ್ತಿ ಆಗುತ್ತೆ. ಅದು ಮೇನ್ ಉದ್ದೇಶ. ಅಲ್ಲಿ ಜಾಸ್ತಿ ಆದ್ರೆ ಕೊಡೋದೇನು ತಪ್ಪೇನಿಲ್ಲ. ನಾವು ಅಲ್ಲಿ ಕೊಡಬಾರ್ದು ಅಂತ ಹೇಳ್ತಿಲ್ಲ. ಬಟ್ ಇಲ್ಲೂ ಕೊಡಿ, ಅಲ್ಲೂ ಕೊಡಿ. ಬಟ್ ನಮ್ಮ ರೈತರ ಖರೀದಿ ಕೇಂದ್ರ ಅಂತೂ 100% ಮಾಡ್ತೀವಿ. ಇಲ್ಲೇ ಕೊಡೋದು ಒಳ್ಳೇದು. ಶೀಘ್ರದಲ್ಲಿ ಆಗುತ್ತೆ. ತಾಜಾ ಸುದ್ದಿಗಾಗಿ ಎಜೆ ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.